ಹೆಲೋ ಸ್ನೇಹಿತರೆ, ಕನ್ನಡ ಫಿಕ್ಷನ್ ಫ್ರೈಟನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆನೆಬೆಲೆ ಡಾಲ್ನ ಕೆಲವು ಅನ್ನೋನ್ ಇನ್ಸಿಡೆಂಟ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಇನ್ಸಿಡೆಂಟ್ಸ್ಗಳು ಆನೆಬೆಲೆ ಸೀರೀಸ್ನ ಯಾವ ಮೂವಿಯಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ವಿಡಿಯೋನ ತಪ್ಪದೆ ಎಂಡ್ವರೆಗೂ ನೋಡಿ. ಆ್ಯಂಡ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಬನ್ನಿ, ಇನ್ನೆಚ್ಚು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಕತೆ ಕಡೆ ಹೋಗೋಣ. ನೀವೆಲ್ಲ ಆನೆಬೆಲ್ ಸೀರೀಸ್ ಮೂವಿಗಳನ್ನ ನೋಡಿರ್ಬೋದು. ಆನೆಬೆಲ್ ಕ್ರಿಯೇಷನ್ಸ್ ಎಂಬ ಒಂದು ಮೂವಿ 2017 ರಿಲೀಸ್ ಆಯಿತು. ನೀವೆಲ್ಲ ನೋಡಿರೋ ಹಾಗೆ ಆ ಮೂವಿಯಲ್ಲಿ ತೋರಿಸೋ ಆ ಡಾಲ್ ನಿಜವಾಗ್ಲೂ ಆ ಥರ ಇಲ್ಲ. ಆ್ಯಕ್ಚುಲಿ ಆ ಡಾಲ್ ಇರೋದು ಈ ಥರ. ಆನೆಬೆಲ್ ಮೂವಿಯ ಡೈರೆಕ್ಟರ್ ಜಾನ್ ಲಿಯೋನಟಿ ಅವರು ಮೂವಿನ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿ ಮಾಡಲಿಕ್ಕೋಸ್ಕರ ಆ ಡಾಲ್ನ ಸ್ವಲ್ಪ ಇನೋವೇಟಿವ್ ಆಗಿ ತೋರಿಸಿದ್ದಾರೆ. ಅದನ್ನ ಬಿಟ್ಟರೆ ಅದೇ ನಿಜವಾದ ಆನೆಬೆಲ್ ಡಾಲ್ ಅಲ್ಲ. ಈಗ ನಾನು ಹೇಳ್ತಿರೋ ಆ ಇನ್ಸಿಡೆಂಟ್ಸ್ ಮೂವಿಯಲ್ಲಿ ಮೆನ್ಷನ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಮೂವಿ ಕೆಳಗಡೆ ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್ ಅಂತ ಇದೆ, ಬಟ್ ಅವರು ಕೆಲವು ಇನ್ಸಿಡೆಂಟ್ಸ್ನ ಮಾತ್ರ ಹೇಳಿದ್ದಾರೆ. 1964 ಆ್ಯಂಗಿ ಮತ್ತು ಡೋನಾ ಇಬ್ಬರು ನರ್ಸಿಂಗ್ ಸ್ಟೂಡೆಂಟ್ಸ್ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಾರೆ. ಅವರು ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ಇರಲ್ಲ. ಫ್ಯಾಮಿಲಿ ಬಿಟ್ಟು ಸಪ್ರೇಟಾಗಿ ಇವರು ಅಷ್ಟೇ ಇರ್ತಾರೆ. ಇವರಿಬ್ಬರು ಒಂದು ಸಪ್ರೇಟ್ ರೂಮಲ್ಲಿ ಸ್ಟೇ ಮಾಡ್ತಿರ್ತಾರೆ. ಒಂದು ದಿನ ಡೋನಾ ಅವರ ಬರ್ತ್ಡೇ ಬರುತ್ತೆ. ಆ್ಯಂಡ್ ಬರ್ಡೇ ಗಿಫ್ಟ್ ಅಂತ ಹೇಳಿ ಅವರ ಅಮ್ಮ ಒಂದು ಡಾಲ್ನ ಗಿಫ್ಟ್ ಮಾಡ್ತಾರೆ. ಡೋನಾಗೆ ಆ ಒಂದು ಗಿಫ್ಟ್ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಡೋನಾ ಆ ಒಂದು ಗೊಂಬೆನ ತನ್ನ ಅಪಾರ್ಟ್ಮೆಂಟಲ್ಲಿ ಇಟ್ಕೊಳ್ತಾಳೆ. ಹಾಗೆ ಸ್ವಲ್ಪ ದಿನ ಆದಮೇಲೆ ಡೋನಾಗೆ ಆ ಗೊಂಬೆ ತನ್ನನ್ನೇ ವಾಚ್ ಮಾಡ್ತಿರೋ ಹಾಗೆ ಫೀಲ್ ಆಗುತ್ತೆ. ಆ್ಯಂಡ್ ಡೋನಾ ಈ ವಿಷಯನ ತನ್ನ ಫ್ರೆಂಡ್ ಆದ ಆ್ಯಂಗಿಗೆ ಹೇಳ್ತಾಳೆ. ಬಟ್ ಆ್ಯಂಗಿ ಅವಳ ಮಾತನ್ನ ನಂಬಲ್ಲ. ಬದಲಾಗಿ ಅದೊಂದು ಜಸ್ಟ್ ನಾರ್ಮಲ್ ಡಾಲ್ ಅಷ್ಟೇ, ಏನೂ ಅಲ್ಲ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಾಳೆ. ಹಾಗೆ ಸ್ವಲ್ಪ ದಿನ ಆಗ್ತಾ ಇದ್ದಾಗೆ ಒಂದಿನ ಡೋನಾ ಆ ಗೊಂಬೆನ ಒಂದು ಪ್ಲೇಸಲ್ಲಿ ಇಟ್ಟಿರ್ತಾಳೆ. ಆ್ಯಂಡ್ ಸ್ವಲ್ಪ ಹೊತ್ತು ಆದಮೇಲೆ ಆ ಗೊಂಬೆ ಆ ಪ್ಲೇಸಲ್ಲಿ ಇರ್ತಿರ್ಲಿಲ್ಲ. ಬದಲಾಗಿ ಅದು ಬೇರೆ ಒಂದು ಪ್ಲೇಸಲ್ಲಿ ಇರ್ತಿತ್ತು. ಇದನ್ನ ಗಮನಿಸಿದ ಡೋನಾಗೆ ತುಂಬಾ ಭಯ ಆಗುತ್ತೆ. ಆ್ಯಂಡ್ ಮತ್ತೆ ಡೋನಾ ಈ ಒಂದು ವಿಷಯನ ಆ್ಯಂಗಿಗೆ ಹೇಳ್ತಾಳೆ. ಬಟ್ ಆ್ಯಂಗಿ ಮತ್ತೆ ಅವಳ ಮಾತನ್ನ ನಂಬಲ್ಲ. ಹೀಗೆ ಆಗ್ತಿರುವಾಗ ಡೋನಾಗೆ ಒಂದು ಡೌಟ್ ಬರುತ್ತೆ, ಆ್ಯಂಗಿ ನನ್ನ ಹೆದರಿಸಲಿಕ್ಕೆ ಈ ರೀತಿ ಮಾಡ್ತಿರ್ಬೋದಾ ಅಂತ. ಸೊ ಅದಕ್ಕೆ ಡೋನಾ ಆ್ಯಂಗಿ ಮನೆಯಿಂದ ಹೋದ್ಮೇಲೆ ನಾನು ಮನೆಯಿಂದ ಹೋಗಬೇಕು, ಆ್ಯಂಗಿ ಮನೆಗೆ ಬರೋಕ್ಕೂ ಮುಂಚೆ ನಾನು ಮನೇಲಿರಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅದೇ ಥರ ಆ್ಯಂಗಿ ಮನೆಯಿಂದ ಹೋದ್ಮೇಲೆ ಆ ಒಂದು ಗೊಂಬೆನ ರೂಮಿಂದ ಆಚೆ ಇಟ್ಟು ರೂಮ್ ಡೋರ್ನ ಲಾಕ್ ಮಾಡಿ ಹೊರಗಡೆ ಹೋಗ್ತಾಳೆ. ಸಂಜೆ ಆ್ಯಂಗಿ ಮನೆಗೆ ಬರೋಕ್ಕಿಂತ ಮುಂಚೆ ಡೋನಾ ಮನೆಗೆ ಬಂದು ಡೋರ್ ಓಪನ್ ಮಾಡಿ ನೋಡಿದಾಗ ಆ ಗೊಂಬೆ ರೂಮ್ ಆಚೆ ಇರೋದಿಲ್ಲ. ಬದಲಾಗಿ ಅದು ರೂಮ್ ಒಳಗಡೆ ಇತ್ತು. ಇದನ್ನ ನೋಡಿ ಡೋನಾಗೆ ಇನ್ನಷ್ಟು ಭಯ ಹುಟ್ಟುತ್ತೆ. ಇನ್ನೊಂದು, ಆ ಗೊಂಬೆಯಲ್ಲಿ ಡೋನಾ ಸ್ಟ್ರೇಂಜಾಗಿ ಅಬ್ಸರ್ವ್ ಮಾಡಿದ್ದೇನೆಂದರೆ ಆ ಗೊಂಬೆ ಕಣ್ಣಲ್ಲಿ ಬ್ಲಡ್ ಬರ್ತಿತ್ತು. ಆ್ಯಂಡ್ ಇಮ್ಮಿಡಿಯೇಟಾಗಿ ಡೋನಾ ಮನೆಯಿಂದ ಆಚೆ ಓಡಿ ಬರ್ತಾಳೆ. ಆ್ಯಂಡ್ ಅದೇ ಟೈಮ್ಗೆ ಆ್ಯಂಗಿ ಕೂಡ ಮನೆಗೆ ಬರ್ತಾಳೆ. ಡೋನಾ ಮತ್ತೆ ಗಾಬರಿಯಾಗಿ ಎಲ್ಲ ವಿಷಯನ ಆ್ಯಂಗಿಗೆ ಹೇಳ್ತಾಳೆ. ಬಟ್ ಆ್ಯಂಗಿ ನಂಬಲ್ಲ. ಡೋನಾ ಆ್ಯಂಗಿಗೆ ಆ ಗೊಂಬೆನ ತೋರಿಸ್ಲಿಕ್ಕೆ ಅಂತ ರೂಮ್ ಒಳಗಡೆ ಕರ್ಕೊಂಡು ಹೋದಾಗ ಆ ಗೊಂಬೆ ಬೆಡ್ ಮೇಲೆ ನಿಂತಿರುತ್ತೆ. ಆ್ಯಂಡ್ ಪಕ್ಕದಲ್ಲಿ ಒಂದು ಚಿಕ್ಕ ಚೀಟ್ ಕೂಡ ಇರುತ್ತೆ. ಆ ಚೀಟಲ್ಲಿ ಹೆಲ್ಪ್ ಅಸ್ ಅಂತ ಬರೆದಿರುತ್ತೆ. ಆ್ಯಂಡ್ ಆ ಹ್ಯಾಂಡ್ ರೈಟಿಂಗ್ ಬಂದ್ಬಿಟ್ಟು ಒಂದು ಚಿಕ್ಕ ಮಗು ಥರ ಇರುತ್ತೆ. ಅದನ್ನ ನೋಡಿ ಇಬ್ಬರು ಕೂಡ ತುಂಬ ಹೆದರ್ಕೊಳ್ತಾರೆ. ಆ್ಯಂಡ್ ಇಮಿಡಿಯೇಟಾಗಿ ಆ ಮನೆಯಿಂದ ಹೊರಗಡೆ ಓಡಿ ಬರ್ತಾರೆ. ಮನೆಯಿಂದ ಆಚೆ ಬಂದ ತಕ್ಷಣ ಇಬ್ಬರು ಅವ್ರ ಫ್ರೆಂಡ್ಗೆ ನಡೆದಿದ್ದೆಲ್ಲ ಹೇಳ್ತಾರೆ. 3 ಜನ ಸೇರಿ ಈ ಗೊಂಬೆಯಲ್ಲಿ ದೆವ್ವ ಇದೆ ಅಂತ ಡಿಸೈಡ್ ಮಾಡ್ತಾರೆ. ದೆವ್ವಗಳ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ತುಂಬ ಜನ ಇರ್ತಾರೆ. ಯಾರನ್ನಾದರೂ ಕರ್ಕೊಂಡು ಬರೋಣ ಅಂತ ಎಲ್ಲರೂ ಡಿಸೈಡ್ ಮಾಡ್ತಾರೆ. ಅದೇ ಥರ ಅವರು ದೆವ್ವದ ಜೊತೆ ಕಮ್ಯುನಿಕೇಟ್ ಮಾಡೋ ಒಬ್ಬರನ್ನ ಕರ್ಕೊಂಡು ಬರ್ತಾರೆ. ಅವರು ಬಂದು ಸರ್ಚ್ ಮಾಡಿ ಹೇಳೋ ವಿಷಯ ಏನಂದರೆ, ಈ ಅಪಾರ್ಟ್ಮೆಂಟ್ ಕಟ್ಟೋಕ್ಕೂ ಮುಂಚೆ ಇದೇ ಪ್ಲೇಸಲ್ಲಿ ಆನೆಬೆಲ್ ಎಂಬ ಚಿಕ್ಕ ಹುಡುಗಿ, 7 ವರ್ಷದ ಹುಡುಗಿ ಒಂದು ಆಕ್ಸಿಡೆಂಟಲ್ಲಿ ಸತ್ತೋಗಿದ್ರು. ಆ್ಯಂಡ್ ಆನೆಬೆಲ್ಲಿಂದ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಯಾವುದೇ ತೊಂದರೆ ಬರಲ್ಲ, ಅದು ನಿಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತಿದೆ ಅಂತ ಹೇಳ್ತಾರೆ. ಈ ಒಂದು ಸ್ಟೋರಿ ಕೇಳಿ ಇವ್ರಿಗೆ ತುಂಬಾ ಬೇಜಾರಾಗುತ್ತೆ. ಆ್ಯಂಡ್ ಸೇಮ್ ಟೈಮ್ ಭಯನೂ ಕೂಡ ಆಗುತ್ತೆ. ಇವರೆಲ್ಲ ಆತ್ಮ ನಮ್ಮ ಜೊತೆನೇ ಇರೋದಕ್ಕೆ ಇಷ್ಟಪಡ್ತಿದೆ ಅಂದರೆ ನಮ್ಮ ಜೊತೆನೇ ಇರಲಿ ಅಂತ ಒಪ್ಕೊಳ್ತಾರೆ. ಒಂದಿನ ಇವ್ರ ಫ್ರೆಂಡ್ ಬಂದು ಇವ್ರ ಮನೆಯಲ್ಲೇ ಸ್ಟೇ ಮಾಡ್ತಾರೆ. ನೈಟ್ ಮಲಗಿರುವಾಗ ಆ ಗೊಂಬೆ ಆ ಫ್ರೆಂಡ್ ಕಾಲು ಕೆಳಗಡೆ ಬಂದು ನಿಂತಿರುತ್ತೆ. ಅವರು ಭಯದಿಂದ ಆ ಡಾಲ್ನ ಎತ್ತಿ ಪಕ್ಕಕ್ಕಿಡ್ತಾರೆ. ಆ್ಯಂಡ್ ಸಡನ್ನಾಗಿ ಆ ಗೊಂಬೆ ಅವ್ರ ಎದೆ ಮೇಲೆ ಕೂತ್ಕೊಂಡು ಕುತ್ತಿಗೆನ ಹಿಚ್ಕಿ ಸಾಯಿಸ್ಲಿಕ್ಕೆ ಟ್ರೈ ಮಾಡುತ್ತೆ. ಆ್ಯಂಡ್ ಅದೇ ಟೈಮಲ್ಲಿ ಡೋನಾ ಮತ್ತು ಆ್ಯಂಗಿ ರೂಮ್ಗೆ ಬರ್ತಾರೆ. ಆ್ಯಂಡ್ ಇವ್ರ ಫ್ರೆಂಡ್ನ ಕಾಪಾಡ್ತಾರೆ. ಆಗ ಎಲ್ಲರಿಗೂ ಭಯ ಸ್ಟಾರ್ಟ್ ಆಗುತ್ತೆ. ಅಂದರೆ ಆ ಗೊಂಬೆಯಿಂದ ಯಾರಿಗೂ ತೊಂದರೆ ಇಲ್ಲ ಅಂತ ಹೇಳಿರ್ತಾರೆ. ಆದರೆ ಫಸ್ಟ್ ಟೈಮ್ ಒಬ್ಬರಿಗೆ ಹರ್ಟ್ ಆಗಿರುತ್ತೆ.
ಆಗ 3 ಜನನು ಸ್ಪಿರಿಚುವಲ್ ಕಮ್ಯುನಿಕೇಷನ್ ಮಾಡೋದ್ರಲ್ಲಿ ಫೇಮಸ್ ಆಗಿರೋ ಹೆಡ್ ಆ್ಯಂಡ್ ಲೋರೆಲ್ನ ಮನೆಗೆ ಕರ್ಕೊಂಡು ಬರ್ತಾರೆ. ಆ್ಯಂಡ್ ಇವರು ಎಲ್ಲವನ್ನು ಗಮನಿಸಿ ಏನು ಹೇಳ್ತಾರಂದರೆ, ಈ ಗೊಂಬೆ ನಿಮ್ಮ ಜೊತೆ ಇರೋದು ತುಂಬಾ ಡೇಂಜರ್. ಇಲ್ಲಿವರೆಗೂ ನಿಮಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ, ಯಾಕಂದರೆ ಅದು ಒಂದು ಒಳ್ಳೆಯ ಆತ್ಮ ಅಂತ ನಿಮ್ಮ ಜೊತೆ ಪ್ರೊಜೆಕ್ಟ್ ಮಾಡ್ಕೊಳ್ತಾ ಇದೆ. ಸೊ ಈ ಗೊಂಬೆ ಇಲ್ಲಿರೋದು ಸೇಫ್ ಅಲ್ಲ ಅಂತ ಹೇಳಿ ಹೆಡ್ ಆ್ಯಂಡ್ ಲಾರೆಲ್ ಅವರು ಆ ಗೊಂಬೆನ ಅವ್ರ ಮನೆಗೆ ತೊಗೊಂಡೋಗಿ ಒಂದು ಗ್ಲಾಸ್ ಬಾಕ್ಸಲ್ಲಿ ಸೇಫ್ ಮಾಡಿ ಇಡ್ತಾರೆ. ಸೊ ಇವತ್ತಿಗೂ ಈ ಆ್ಯನೆಬೆಲ್ ಎಂಬ ಡಾಲ್ ವಾರೆನ್ ಮ್ಯೂಸಿಯಮಲ್ಲಿದೆ. ಬಟ್ ಆ ಗ್ಲಾಸ್ ಮುಂದೆ ನಿಂತ್ಕೊಂಡು ಯಾರೂ ಮಾತಾಡಬಾರ್ದು ಆ್ಯಂಡ್ ಗ್ಲಾಸ್ ಬಾಕ್ಸ್ನ ಓಪನ್ ಮಾಡೋ ಹಾಗಿಲ್ಲ. ಆ ಗ್ಲಾಸ್ ಬಾಕ್ಸ್ನ ಓಪನ್ ಮಾಡೋಕ್ಕೆ ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಅವರು ಯಾರೂ ಕೂಡ ಇವತ್ತು ಬದುಕಿಲ್ಲ. ಸೊ ಗೆಳೆಯರೇ, ಇದು ಇವತ್ತಿನ ಕತೆ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.